ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಸ್ಟೇಪ್ಲರ್ ಆ್ಯಂಡ್ ಲೇಸರ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ಕುಕಟ್ಪಲ್ಲಿ, ಹೈದರಾಬಾದ್. ಈ ಸೆಂಟರ್ನಲ್ಲಿ ನಾವು ಇಲ್ಲಿವರೆಗೂ 12-13 ಸಾವಿರದವರೆಗೂ ಸ್ಟೇಪ್ಲರ್ ಸರ್ಜರಿ ಮಾಡಿದ್ದೀವಿ ಈ 3-4 ಇಯರ್ಸ್ನಲ್ಲಿ. ಅಷ್ಟೇ ಅಲ್ಲದೆ ನಾವು ಲೇಸರ್ನಲ್ಲಿ ನಮ್ಮ ಸ್ಟೇಪ್ಲರ್ನಲ್ಲಿ ಏನಿದೆ ಲೇಸರ್ ಫ್ರೆನ್ಯುಲೋಪ್ಲಾಸ್ಟಿ ಕೂಡ ಈಗಾಗಲೇ ಮಾಡಿದ್ದೀವಿ. ಈ ಸ್ಟೇಪ್ಲರ್ ಏನಿದೆ, ಈ ಸ್ಟೇಪ್ಲರ್ ಬಗ್ಗೆ ರಿಸರ್ಚ್ ಮಾಡೋದಾಗಿರ್ಬೋದು ಅಥವಾ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಸ್ಟೇಪ್ಲರ್ನ ತಯಾರಿಸ್ಬೋದಾಗಿರ್ಬೋದು, ಯಾವ ಮೆಥಡ್ನಲ್ಲಿ ಮಾಡಿದರೆ ಸರಿಯಾಗಿರುತ್ತೆ, ಯಾವ ಪಿನ್ಸ್ ಬಳಸಿದರೆ ಒಳ್ಳೆಯದು, ಯಾವ ಸಿಲಿಕಾನ್ ರಿಂಗ್ ಬಳಸಿದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನಾವು ರಿಸರ್ಚ್ ಮಾಡಿ ಮ್ಯಾನುಫ್ಯಾಕ್ಚರರ್ಸ್ ಜೊತೆ ಮಾತಾಡಿಕೊಂಡು ನಾವು ನಮಗೋಸ್ಕರ ಒಂದು ವಿಶೇಷವಾದ ಸ್ಟೇಪ್ಲರ್ನ ತಯಾರಿಸಿದ್ದೀವಿ. ಅದರ ಹೆಸರೇ KSR ಸ್ಟೇಪ್ಲರ್. ಇದು ನಮಗೆ ಒರಿಜಿನಲ್ ಸ್ಟೇಪ್ಲರ್ ಆಗಿದ್ದು KSR ಇವು ನಮ್ಮ ಸೆಂಟರ್ನಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗೋದಿಲ್ಲ ಪೂರ್ತಿ ಇಂಡಿಯಾದಲ್ಲಿ. ಸೊ ಈ ಒರಿಜಿನಲ್ KSR ಸ್ಟೇಪ್ಲರ್ನಲ್ಲಿ ನಾವು ರೀಸೆಂಟಾಗಿ 1 ಮಂತ್ ಬ್ಯಾಕ್ ನಾವು ರೀಸೆಂಟಾಗಿ ಲಾಂಚ್ ಮಾಡಿದ್ದೀವಿ. ಗೋಲ್ಡ್ ಸ್ಟೇಪ್ಲರ್ ಅಂತ ಇದರ ಹೆಸರು. ಇದರಲ್ಲಿ ಏನಂದರೆ ಹೈ ಎಂಡ್ ವರ್ಷನ್. ಈ ಮಾಮೂಲಿ ವೈಟ್ ಸ್ಟೇಪ್ಲರ್ ಜೊತೆ ಹೋಲಿಸಿದ್ರೆ ಇದು ಹೈ ಎಂಡ್ ವರ್ಷನ್ ಆಗಿರುತ್ತೆ. ಇದನ್ನು ಗೋಲ್ಡ್ ಸ್ಟೇಪ್ಲರ್ ಅಂತೀವಿ. ಈ ಗೋಲ್ಡ್ ಸ್ಟೇಪ್ಲರ್ನಲ್ಲಿ ಏನಾಗುತ್ತೆ ಅಂದರೆ ಇದು ಕಂಪ್ಲೀಟ್ ಶೇಪ್ ಆಗಿರ್ಬೋದು ಅಥವಾ ವಿಂಡೋ ಆಗಿರ್ಬೋದು ಅಥವಾ ಇದರಲ್ಲಿ ಬಳಸುವ ಸಿಲಿಕಾನ್ ರಿಂಗ್ ಆಗಲಿ ಪಿನ್ಸ್ ಆಗಲಿ ಎಲ್ಲವೂ ಇದ್ರ ಜೊತೆ ಹೋಲಿಸಿದ್ರೆ ಎಲ್ಲ ಅಪ್ಗ್ರೇಡೆಡ್ ವರ್ಷನ್ ಅನ್ಬೋದು. ಅಂದರೆ ಇದನ್ನು ಬಳಸಿ ಮಾಡೋದ್ರಿಂದ ಇದರಲ್ಲಿ ಬಳಸಿರೋ ಪಿನ್ಸ್ ಆಗಲಿ ಸಿಲಿಕಾನ್ ರಿಂಗ್ಸ್ ಆಗಲಿ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಸಿಲಿಕಾನ್ ರಿಂಗ್ ಬಗ್ಗೆ ಹೇಳಬೇಕಂದ್ರೆ ಗೋಲ್ಡ್ ಸ್ಟೇಪ್ಲರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ನಾವು 10,000 ಸರ್ಜರಿ ಮಾಡಿದ ನಂತರವೇ ಪೇಷಂಟ್ಸಿಂದ ರಿಪೀಟೆಡ್ ಆಗಿ ಫೀಡ್ಬ್ಯಾಕ್ಸ್ ತೊಗೊಂಡು ಯಾವ ವಿಷಯದಲ್ಲಿ ತೊಂದರೆ ಆಗುತ್ತೆ, ಯಾವ ವಿಚಾರದಲ್ಲಿ ಪೇಯ್ನ್ ಆಗುತ್ತೆ, ಯಾವ ವಿಷಯದಲ್ಲಿ ಇಂಪ್ರೂವ್ಮೆಂಟ್ ಮಾಡಿದರೆ ಸರಿ ಹೋಗುತ್ತೆ ಅನ್ನೋದನ್ನು ನಾವು ಕಂಟಿನ್ಯೂಸ್ ಆಗಿ ರಿಸರ್ಚ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಬಳಸಿರೋ ಸಿಲಿಕಾನ್ ರಿಂಗ್ ಏನಿದೆ ಅದು ಜಸ್ಟ್ ರಬ್ಬರ್ ಹಾಗೆ ಸ್ಕಿನ್ ರೀತಿಯಾಗಿರುತ್ತೆ. ನೋಡೋದಕ್ಕೆ ಇದು ಸ್ಕಿನ್ ರೀತಿ ಇರೋದ್ರಿಂದ ರಬ್ಬರ್ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿ ಪೇಯ್ನ್ ಆಗಲಿ ಯಾವುದೇ ರೀತಿ ಎಡಿಮಾ ಮುಖ್ಯವಾಗಿ ಊತ ಬರುವಂಥದ್ದು ನಡೆಯಲ್ಲ. ಇಲ್ಲಿವರೆಗೂ ಇದು ಅಂದಾಜು 200 ಸರ್ಜರಿ ಮಾಡಿದ್ದೀವಿ. ಲಾಸ್ಟ್ ಮಂತ್ ನಾವು ಇದನ್ನು ಬಳಸಿ ಈ 200 ಸರ್ಜರೀಸ್ ಮಾಡಿದಲ್ಲದೆ ನಾವು ಫೀಡ್ಬ್ಯಾಕ್ ತೊಗೊಂಡಾಗ ಇದರ ಜೊತೆ ಹೋಲಿಸಿದ್ರೆ ಇದು 100 ಟೈಮ್ಸ್ ಬೆಟರ್ ಆಗಿದೆ. ಇದರಲ್ಲಿ ಪೇಯ್ನ್ ಇಲ್ಲ, ಫಸ್ಟ್ ಪಾಯಿಂಟ್ ಪೇಯ್ನ್ ಇರಲ್ಲ. ಸರ್ಜರಿ ಮಾಡಿರೋ ಪೇಷಂಟ್ ಬರೋ ನಡಿಗೆ ನೋಡೇ ಹೇಳ್ಬೋದು ಪೇಯ್ನ್ ಇದೆಯಾ ಇಲ್ವಾ ಅಂತ. ಅಸಲಿಗೆ ಕಂಪ್ಲೇಂಟ್ ಪೇಯ್ನ್ಲೆಸ್ ಪ್ರೊಸೀಜರ್ ಇದು. ಈ ಗೋಲ್ಡ್ ಬಳಸಿ ಮಾಡಿದರೆ ಈ ಪೇಯ್ನ್ಲೆಸ್ ಆಗಿರೋದಲ್ಲದೆ ಎರಡನೇದಾಗಿ ಊತ ಬರೋದಿಲ್ಲ ಅಸಲಿಗೆ. ಅಂಡ್ ರಿಂಗ್ ಕೂಡ ಗಮನಿಸಿದ್ರೆ ಈ ರಿಂಗ್ 12 to 13 ಡೇಸಲ್ಲಿ ಬಿದ್ದೋಗುತ್ತೆ. ಇದು 8ರಿಂದ 10 ದಿನಗಳಲ್ಲೇ ರಿಂಗ್ ಬಿದ್ದೋಗುತ್ತೆ. ಪೇಷಂಟ್ಗೆ ಆಪರೇಷನ್ ಮಾಡಿದ ಫೀಲಿಂಗ್ ಕೂಡ ಬರೋಲ್ಲ. ಸೊ ಗೋಲ್ಡ್ ನೋಡ್ಕೊಳ್ಳೋದಾದರೆ ತುಂಬ ಕಂಪೇರ್ ಟು ವೈಟ್ ಹೋಲಿಸಿದ್ರೆ ತುಂಬ ಅಡ್ವಾಂಟೇಜಸ್ ಇದೆ. ಯಾವುದೇ ರೀತಿ ಪೇಯ್ನು ಬ್ಲೀಡಿಂಗ್ ಇದ್ಯಾವುದು ಇಲ್ಲದೆ ಕಾಸ್ಮೆಟಿಕ್ ಆಗಿ ನೋಡಿಕೊಂಡ್ರು ತುಂಬ ಬೆಟರ್ ಕಾಸ್ಮೆಟಿಕ್ ರಿಸಲ್ಟ್ಸ್ ಬರುತ್ತೆ. ಸೊ ಈ ಗೋಲ್ಡ್ ಅನ್ನೋದು ನಮಗೆ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲೇ ಅವೈಲೇಬಲ್ ಮಾಡಿದ್ದೀವಿ. ಆ್ಯಂಡ್ ಓನ್ಲಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ ಈ ಗೋಲ್ಡ್. ಆ್ಯಂಡ್ ಈ ಗೋಲ್ಡ್ ಸ್ಟೇಪ್ಲರ್ ಅನ್ನೋದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಯಾರಿಗಾದರೂ ಪರ್ಟಿಕ್ಯುಲರ್ ಆಗಿ ಕಂಪ್ಲೀಟ್ ಪೇಯ್ನ್ಲೆಸ್ ಇರಬೇಕು, ಒಳ್ಳೆ ಕಾಸ್ಮೆಟಿಕ್ ರಿಸಲ್ಟ್ಸ್ ಬರಬೇಕು ಅನ್ನೋದಾದ್ರೆ ಖಚಿತವಾಗಿ ನನ್ನ ಕನ್ಸಲ್ಟ್ ಮಾಡ್ಬೋದು. ಆ್ಯಂಡ್ ಪ್ಲೀಸ್ ಮತ್ತೆ ಹೇಳ್ತಿದ್ದೀವಿ, ನೀವು ಮಾಡಿಸ್ಕೊಳ್ಳೋಕ್ಕೂ ಮುಂಚೆ ಖಚಿತವಾಗಿ ಕೇಳಬೇಕು. ಗೋಲ್ಡ್ ಅಂತ ಕೇಳಿದರೆ ಮಾತ್ರ ನಾವು ಗೋಲ್ಡ್ ಪ್ರೊವೈಡ್ ಮಾಡ್ತೀವಿ. ಯಾಕಂದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಪ್ರೊಸೀಜರ್. ಅಂಡ್ ಇದ್ರ ಜೊತೆ ಹೋಲಿಸಿದ್ರೆ ಇದಕ್ಕೆ ಕಾಸ್ಟ್ ಹೆಚ್ಚಿರುತ್ತೆ. ಹಾಗಾಗಿ ನೀವು ಗೋಲ್ಡ್ ಅಂತ ಕೇಳಿದ್ರೆ ಮಾತ್ರ ನಾವು ಗೋಲ್ಡ್ ಬಳಸಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಯೂಶಲ್ ಆಗಿ ಇದರಲ್ಲಿ ಮಾಡ್ತೀವಿ. ಸೊ ಯಾರಿಗಾದ್ರೂ ಪರ್ಟಿಕ್ಯುಲರ್ ಆಗಿ ಗೋಲ್ಡ್ ಸ್ಟೇಪ್ಲರ್ ನಲ್ಲಿ ಮಾಡಿಸ್ಕೋಬೇಕು ಅನ್ನೋದಾದ್ರೆ ಖಚಿತವಾಗಿ ನನ್ನ ಮೀಟ್ ಮಾಡಿ. ನನ್ನ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ನಲ್ಲಿ ಅವೈಲೇಬಲ್ ಇರ್ತೀನಿ. ಇದರಿಂದ ತುಂಬಾ ಬೆಟರ್ಮೆಂಟ್ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು.